ಅಂತಕ್ಕಂಥ ವಿನಂತಿ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ನುಡಿಯೂ ಒಂದೇ ಬಿಜೆಪಿ, ಯಾವತ್ತೂ ಮುಂದೆ ಬಿಜೆಪಿ, ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ, ಕಣಕಣದಲ್ಲೂ ಬಿಜೆಪಿ. ಮ್ಯೂಸಿಕ್ ಪ್ಲೀಸ್ ಒಂದು ನಿಮಿಷ ಇರಬೇಕು ಅಂತ ಹೇಳಿ ವಿನಂತಿ. ಸಾರ್ವಜನಿಕರ ಜೊತೆಗೆ ನಮ್ಮದೊಂದು ಒಪ್ಪಂದ. ದಯಮಾಡಿ ಗಣ್ಯರು ಅವರವರ ಆಸನವನ್ನು ಅಲಂಕರಿಸಬೇಕು ಅಂತ ಹೇಳಿ ರಕ್ಷಣಾ ವ್ಯವಸ್ಥೆಯವರು ವಿನಂತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವ್ಯಾರು ಇನ್ನು ಮುಂದೆ ಮೂವ್ಮೆಂಟ್ ಅನ್ನ ಮಾಡದೇನೆ ನಮ್ಮ ಆಸನದಲ್ಲಿ ಇರಬೇಕು ಅಂತ ಹೇಳಿ ವಿನಂತಿ. ಸಾರ್ವಜನಿಕರ ಜೊತೆಗೆ ನಮ್ಮದೊಂದು ಒಪ್ಪಂದ. ಪ್ರಧಾನಿಗಳು ವೇದಿಕೆಗೆ ಆಗಮಿಸಬೇಕಿದ್ರೆ ಜಯಘೋಷಗಳು ಮುಗಿಲು ಮುಟ್ಟಬೇಕು. ಅವರು ಬಂದು ಅವರ ಆಸನದಲ್ಲಿ ಕೂರೋ ತನಕ ನಾವು ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ ಅವ್ರನ್ನ ಸ್ವಾಗತಿಸಬಹುದು ಅಂತಂದ್ರೆ ಒಂದು ಸಾರಿ ಎಲ್ಲರೂ ಒಂದೇ ಕೈಲಿ ಚಪ್ಪಾಳೆ ಹೊಡೆದು ಸುಮ್ಮನೆ ಇರೋದಲ್ಲ. ಅವರು ಬಂದು ಅವರ ಆಸನದಲ್ಲಿ ಕೂರೋ ತನಕ ಶಿವಮೊಗ್ಗದ ಸ್ವಾಗತ, ಶಿವಮೊಗ್ಗದ ಅಭಿಮಾನ ನಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಬೇಕು. ಅವ್ರ ಆಸನದಲ್ಲಿ ಕೂರೋ ತನಕ, ವೇದಿಕೆ ಮೇಲಿಂದ ಬಂದು ಆಸನದಲ್ಲಿ ಕೂರೋ ತನಕ ನಾವು ಚಪ್ಪಾಳೆ ಮುಖಾಂತರ ಸ್ವಾಗತಿಸಬಹುದು. ಆಗ್ಬಹುದು ಅನ್ನೋದಾದ್ರೆ ಕೊನೆಗಿದಾರಲ್ಲ ಅಲ್ಲಿಯ ತನಕ ಒಟ್ಟಿಗೆ ಭಾರತ್ ಮಾತಾ ಕೀ ಇದೇ ಸ್ಫೂರ್ತಿಯಲ್ಲಿ ಆ ಚಪ್ಪಾಳೆಗಳು ಬರಬೇಕು, ಘೋಷಣೆಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ವೇದಿಕೆಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕು ಅಂತ ಹೇಳಿ ನಮ್ಮ ಹೆಮ್ಮೆಯ ನಾಯಕಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಭಾರತಿ ಶೆಟ್ಟರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. बोलो भारत माता की, बोलो भारत माता की. ಈ ದಿನ ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪಿಸಿದ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟಿಸಿದ, ಸಿಎಎ ಜಾರಿಗೆ ತಂದು ನಿರಾಶ್ರಿತರಾದ 400 ಪಾರ್. ಅಬ್ ಕಿ ಬಾರ್ बोलो भारत माता की. फिर एक बार आवाज दो, आवाज दो, आवाज दो. फिर एक बार, फिर एक बार, फिर एक बार. बोलो भारत माता की, बोलो भारत माता की, बोलो भारत माता की, बोलो भारत माता की. फिर एक बार, फिर एक बार, फिर एक बार. ಬಂಧುಗಳೇ, ಒಬ್ಬ ಎಂಪಿ ಆಗಿ ಯಾವ ರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕೆಂಬುದನ್ನ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ರಾಘಣ್ಣ, ಸನ್ಮಾನ್ಯ ರಾಘವೇಂದ್ರ ಅವರು ಈ ಸಭೆಯಲ್ಲಿ ಸ್ವಾಗತವನ್ನು ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ.